ಬ್ರೇಕ್ನ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ರಮ್ಯಾ ಸುರೇಶ್ ಅವರನ್ನ ನೇರವಾಗಿ ಭೇಟಿ ಮಾಡಲು ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತಗೊಳ್ಬಹುದು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕಾಲ್ ಮಾಡಿ ನೀವು ಮಾತನಾಡಬಹುದು. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ, ನೀವು ಅವ್ರ ಜೊತೆ ಮಾತನಾಡಬಹುದು. ರಮ್ಯವರೇ, ನಾವು ಅವಾಗಲೇ ಮಾತನಾಡ್ತಿದ್ವಿ, ಏನು ಸ್ಟ್ರೆಸ್ಸು ತುಂಬ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥ ವಿಚಾರವಾಗಿ ಮಾತನಾಡ್ತಿದ್ವಿ. ಇನ್ನು ನಿಮ್ಮ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ಯಾವ ರೀತಿ ಸರ್ವಿಸ್ ಇರುತ್ತೆ ಅನ್ನೋದನ್ನು ಕೂಡ ಹೇಳಿದ್ರಿ. ನಿಮ್ಮ ವರ್ಕ್ಶಾಪ್ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಡಿ. ಸೊ ಈ ಸ್ಯಾಟರ್ಡೆ ಸಂಡೇ ಮೈಸೂರಲ್ಲಿ ಆಫ್ಲೈನ್ ವರ್ಕ್ಶಾಪ್ ನಡೀತಿದೆ. ಮಾರ್ನಿಂಗ್ 8:30 ಟು ಈವ್ನಿಂಗ್ 6 o'clock ಇರುತ್ತೆ. ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್. ಇದರಂದು ಈ ಒಂದು ಟೆಕ್ನಿಕ್ಸ್ ಅನ್ನು ಕಲಿಯೋದ್ರಿಂದನೂ ಸಹ ಸ್ಟ್ರೆಸ್ ಮ್ಯಾನೇಜ್ಮೆಂಟು, ಡಿಪ್ರೆಷನ್ನು ಇದೆಲ್ಲದನ್ನು ಸಹ ಮ್ಯಾನೇಜ್ ಮಾಡ್ಬೋದು. ಯಾಕಂದರೆ ಅದೊಂದು ಎನರ್ಜಿ ಸಿಸ್ಟಮ್. ಇದಕ್ಕೆ ದೀಕ್ಷೆ ಆಗುತ್ತೆ. ಯಾವಾಗ ಒಂದು ಎನರ್ಜಿನ ನಾವು ದೀಕ್ಷೆ ಮುಖಾಂತರ ಒಬ್ಬರಲ್ಲಿ ಹರ್ಸಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಆ ಟೈಮಲ್ಲಿ ಅವ್ರಿರೋವಂಥ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗಿ ಒಂದು ಎನರ್ಜಿ, ಅವರಲ್ಲಿರುವಂತಹ ಎನರ್ಜಿ ಪಾಪಪ್ ಆಗುತ್ತೆ. ಯಾಕಂದರೆ ಬ್ಲಾಕೇಜಸ್ ಇದ್ದಾಗ ನೀವು ಯಾವುದೇ ಥರ ಒಂದು ಕೆಲಸಗಳಲ್ಲಿ ಕೈ ಹಾಕಿದ್ರು ಉಲ್ಟಾ ಹೊಡಿತಾ ಇರುತ್ತೆ, ಇಲ್ಲ ನಿಂತೋಗುತ್ತೆ. ತುಂಬ ಜನದ ಕಂಪ್ಲೇಂಟ್ಸ್ ಅದೇ ಇರುತ್ತೆ, ಏನೇ ಕೆಲಸ ಮಾಡಿದ್ರು ಮುಂದುವರಿಯಲ್ಲ, ಅಲ್ಲಲ್ಲೇ ಸ್ಟಕ್ ಆಗುತ್ತೆ, ಕೈಗೆ ಬರೋ ದುಡ್ಡು ಕೈಗೆ ಬರಲ್ಲ. ಸೊ ಈ ಥರದ್ದೆಲ್ಲ ಇದ್ದಾಗ ಡೆಫಿನೆಟ್ಲಿ ಈ ಎನರ್ಜಿ ಹೀಲಿಂಗನ್ನು ಕಲಿಯೋದ್ರಿಂದ ಅವರೆಲ್ಲ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ಬೋದು. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ರಿಲೇಷನ್ಶಿಪ್ ಪ್ರಾಬ್ಲಮ್ಸು. ರಿಲೇಷನ್ಶಿಪ್ಸ್ ಅಂತ ಬಂದಾಗ ಜನ ಓನ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಮಾತ್ರ ನೋಡ್ತಾರೆ. ಬಟ್ ಇಲ್ಲಿ ಮಕ್ಕಳು, ತಾಯಿ ಮಕ್ಕಳು, ತಂದೆ ಮಕ್ಕಳು, ಪೇರೆಂಟ್ಸಿಂದನೂ ಹಿಡಿದು ಫ್ರೆಂಡ್ಸು, ಕೋವರ್ಕರ್ಸು ಎಲ್ಲದಕ್ಕೂ ಈ ಒಂದು ಎನರ್ಜಿ ಹೀಲಿಂಗು ವರ್ಕ್ ಆಗುತ್ತೆ. ಸೊ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ಇದರಿಂದ ಬೆನಿಫಿಟ್ಸನ್ನು ತಗೊಳ್ಳಿ. ನಿಮಗೆ ಬೇರೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲಿರುವಂಥ ಮೊಬೈಲ್ ನಂಬರ್ಸ್ಗೆ ಕಾಲ್ ಮಾಡಿ ಡೆಫಿನೆಟ್ ಆಗಿ ನಿಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀವಿ. ಅಂದರೆ ಈಗ ಸ್ಟ್ರೆಸ್ಸಿಂದ ನಾವು ಹೊರಗಡೆ ಬರೋದಕ್ಕೆ ಏನು ಮಾಡಬೇಕಾಗುತ್ತೆ? ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ನಾವು 2 ways ಹ್ಯಾಂಡಲ್ ಮಾಡ್ಬೋದು. ಒಂದು ಸ್ಪಿರಿಚುವಲ್ ವೇನಲ್ಲಿ ಹ್ಯಾಂಡಲ್ ಮಾಡ್ಬೋದು, ಒಂದು ಕೆಲವೊಂದು ಪ್ರಾಕ್ಟೀಸಸ್. ಅಂದರೆ ಇದಕ್ಕೆ ಎಲ್ಲರೂ ಫಸ್ಟ್ ತಗೊಳ್ಳೋವಂಥದ್ದು ಟ್ಯಾಬ್ಲೆಟ್ಸು, ಡ್ರಗ್ಸು. ಅದರಿಂದ ಮೇಯ್ನಾಗಿ ಹೊರಗಡೆ ಬರ್ಬೇಕು. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ಯಾಬ್ಲೆಟ್ ತಗೋತೀರಾ, ಒಂದು ತಲೆನೋವಿಗೆ ಟ್ಯಾಬ್ಲೆಟ್ ತಗೋತಾ ಇದ್ದೀರಾ ಅಂದರೆ ಅದು ಜಸ್ಟ್ ಏನು ಮಾಡುತ್ತೆ, ಆ ಒಂದು ನೋವು ನಿಮ್ಗೆ ಏನು ಪ್ರಾಬ್ಲಮ್ ಮಾಡ್ತಾ ಇದೆ ಅದನ್ನು ನಮ್ ಮಾಡುತ್ತೆ, ಅದನ್ನು ಕ್ಲಿಯರ್ ಮಾಡುತ್ತೆ. ಬಟ್ ಅದು ನರ್ವ್ ಸಿಸ್ಟಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಸೊ ನಮ್ಮ ಒಂದು ಮೆರಿಡಿಯನ್ ಸಿಸ್ಟಮ್ ಅಂದರೆ ನಮ್ಮ ಒಂದು ಸೆಂಟ್ರಲ್ ನರ್ವ್ ಸಿಸ್ಟಮ್ ಮೇಲೇ ಇದು ವರ್ಕ್ ಆಗ್ತಾ ಇರುತ್ತೆ. ಸ್ಟ್ರೆಸ್ ಅನ್ನೋದು ನಾವಾಗಲೇ ಹೇಳಿದಾಗೆ ಈ ಹಿಂದೆ ಪೋರ್ಷನ್ ಎಲ್ಲ ಭಾರ ಆಗುತ್ತೆ ಸ್ಟ್ರೆಸ್ ಆದಾಗ, ನೋಡಿರ್ಬೇಕು ನೀವು ಅಲ್ವಾ. ಸೊ ಈ ತಲೆಯಿಂದ ಬೆನ್ನವರೆಗೂ ಪಟ 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 ಅಂತ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಈ ಒಂದು ಹಳ್ಳ ಇದೆಯಲ್ಲ, ಈ ಕತ್ತು ಮತ್ತೆ ತಲೆಗೆ ಮಧ್ಯ ಹೆಬ್ಬೆರಳಷ್ಟು, ಅಲ್ಲಿ ಯಾರಾದರೂ ಫ್ರೆಂಡ್ಸು, ಫ್ಯಾಮಿಲಿ ಹತ್ರ ಈ ಹೆಬ್ಬೆರಳಿಂದ ಆಕ್ಯುಪ್ರೆಷರ್, ಸೊ ಈ ಥರ ಒಂದು 5 times ಪ್ರೆಸ್ ಮಾಡಿಸಿದಾಗ ಆ ನರ್ವ್ಸ್ ಎಲ್ಲ ಲೂಸ್ ಆಗುತ್ತೆ. ಅದೇನು ಜಂಬಲ್ ಆಗ್ಬಿಟ್ಟಿರುತ್ತೆ ಸ್ಟ್ರೆಸ್ ಆದಾಗ, ಅದೆಲ್ಲನೂ ಫ್ರೀ ಆಗುತ್ತೆ. ಅದು ಬಿಟ್ಟರೆ ಈ ಒಂದು ಪೋರ್ಷನ್, ಈ ಹೆಬ್ಬೆರಳಿಗೂ ಇಂಡೆಕ್ಸ್ ಫಿಂಗರ್ಗೂ ಮಧ್ಯೆ ಇರುವಂಥ ಪೋರ್ಷನ್, ಇದನ್ನು ಸಹ ಈ ಥರ ಇದು ನೀವೇ ಆರಾಮಾಗಿ ಮಾಡ್ಕೋಬೋದು. ಸೊ ಈ ಥರ ಒಂದು 5 minutes 10 minutes ಈ ಥರ ಪ್ರೆಸ್ ಮಾಡಿದಾಗ ಇದರಿಂದ ಇದೆಲ್ಲ ಮರ್ಮ ಪಾಯಿಂಟ್ಸ್. ಓಕೆ, ಸೊ ಇದನ್ನ ಯಾವಾಗ ನಾವು ಪ್ರೆಸ್ ಮಾಡ್ತೀವೋ ಇದರಿಂದನೂ ಸಹ ರಿಲೀಫ್ ಆಗುತ್ತೆ. ಇನ್ನು ನಮ್ಮ ಆಜ್ಞಾ ಚಕ್ರ, ಇಲ್ಲೂ ಅಷ್ಟೇ, ಇಲ್ಲಿ ಕ್ಲಾಕ್ ವೈಸ್ 3 times, ಆಂಟಿ ಕ್ಲಾಕ್ ವೈಸ್ 3 times ಈ ಥರ ಹೆಬ್ಬೆರಳಿಂದ ಸುತ್ತುತ್ತಾ ಇರೋದು. ಈಗ ತಲೆನೋವು ಬಂದಾಗ ನಾವು ಹಿಂಗೆ ಸುತ್ತುತ್ತೀವಲ್ಲ, ಸೇಮ್ ವೇ ಈ ಥರ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿಂದನೂ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರೋದು ಸ್ಟಾಪ್ ಆಗಿ ಒಂದು ಹೆಲ್ದಿ ಹಾರ್ಮೋನ್ಸು ರಿಲೀಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಶೋಲ್ಡರ್ಸ್ ಹತ್ರನೂ ಈ ಹಳ್ಳ ಸಿಗುತ್ತೆ ನಿಮಗೆ, ಮಸಾಜ್ ಮಾಡೋರು ಮಾಡ್ತಾರೆ ನೋಡಿ. ಸೊ ಅಲ್ಲೂ ಅಷ್ಟೇ, ಫ್ರೆಂಡ್ಸು, ಫ್ಯಾಮಿಲಿ ಯಾರಾದರೂ ಹೆಲ್ಪ್ ತೊಗೊಂಡು ಅದನ್ನು ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು 3 times, ಕ್ಲಾಕ್ ವೈಸ್ 3 times, ಆ್ಯಂಟಿ ಕ್ಲಾಕ್ ವೈಸ್ 3 times ಈ ಥರ ಪ್ರೆಷರ್ ಕೊಡೋದ್ರಿಂದ ಆವಾಗ್ಲೂ ಸಹ ಬಾಡಿಯಿಂದ ಈ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗೋದು ಸ್ಟಾಪ್ ಆಗಿ ಕಾಮ್ ಆಗ್ತಾರೆ. ಇನ್ನು ಯಾವ ರೀತಿಯ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬಹುದು ನಾವು ಸ್ಟ್ರೆಸ್ ಆದಾಗ ಮ್ಯಾನೇಜ್ ಮಾಡ್ಕೊಳ್ಳೋ ಬದಲು ನಾವು ಸ್ಟ್ರೆಸ್ಸೇ ಆಗದಿದ್ದಂಗೆ ಮ್ಯಾನೇಜ್ ಮಾಡ್ಕೋಬೇಕು. ಅದಕ್ಕೇ ಯೋಗ ಮಾಡಿ ಅಂತ ಹೇಳೋದು, ಮೆಡಿಟೇಷನ್ಸ್ ಮಾಡಿ ಅಂತ ಹೇಳೋದು, ಮತ್ತು ಅವ್ರಿಗೇನು ಆ್ಯಕ್ಟಿವಿಟಿ ಮಾಡಿದ್ರೆ ಖುಷಿಯಾಗಿರ್ತಾರೆ ಅದನ್ನು ಮಾಡೋದು. ಡ್ಯಾನ್ಸಿಂಗ್, ಸಿಂಗಿಂಗ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಆರ್ಟಿಸೋಥೆರಪಿ ಅಂತ. ಯಾವಾಗ ಮೈಂಡನ್ನು ಯಾವಾಗೂ ಕಾಮಾಗಿ ಹ್ಯಾಪಿಯಾಗಿ ಇಟ್ಕೊಳ್ಳೋದನ್ನು ಹೇಳ್ಕೊಡ್ತೀವಿ, ಏನೇ ಸಿಚುವೇಶನ್ ಬಂದರೂ ಅದು ನಮಗೆ ಇನ್ನರ್ ವಾಯ್ಸು, ಓಕೆ ನಥಿಂಗ್, ಕಾಮ್, ಬಿ ಕಾಮ್, ಬ್ರೀದ್ ಇನ್, ಬ್ರೀದ್ ಔಟ್, ಈ ಥರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಒಳಗಡೆಯಿಂದ. ಯಾಕಂದರೆ ನಾವು ಯಾವಾಗಲೂ ಅದಕ್ಕೆ ಹೆಲ್ದಿಯಾಗಿರೋದನ್ನು ಹೇಳ್ಕೊಟ್ಟಿರ್ತೀವಿ. ನಾವು ಹೊರಗಡೆಯಿಂದ ಪಾಪಪ್ ಆಗ್ತಿದ್ರು ನಮಗೆ ಇನ್ನರಲ್ಲಿ ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ. ಸೊ ಸ್ಟ್ರೆಸ್ ಆದಾಗ ಅದರಿಂದ ಹೊರಗಡೆ ಬರೋದನ್ನ ನೋಡೋ ಬದಲು ಆಲ್ವೇಸ್ ಕಾಮ್ ಆಗಿರೋದನ್ನ, ಹ್ಯಾಪಿ ಆಗಿರೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ನಾ ಹೇಳ್ದಂಗೆ ಡ್ರಗ್ಲೆಸ್ ಥೆರಪಿ
ಪ್ಲಸ್ ಈ ಒಂದು ಆ್ಯಕ್ಟಿವಿಟೀಸ್, ಈ ಎರಡರಿಂದನೂ ಮ್ಯಾನೇಜ್ ಮಾಡ್ಕೋಬೋದು. ಇನ್ನು ಕೆಲವರಿಗೆ ಸ್ಟ್ರೆಸ್ ಆದಾಗ ಬಿ ಪಿ ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ, ಇಲ್ದೇ ಇರೋರ್ಗೂ ಕೂಡ ಬಿ ಪಿ ಶುಗರ್ ಬಂದ್ಬಿಡುತ್ತೆ. ಸೊ ಅಂಥವ್ರು ಏನು ಮಾಡಬೇಕಾಗುತ್ತೆ? ಸೊ ಬಿ ಪಿ ಶುಗರ್ ಬರೋವರೆಗೂ ಅದನ್ನು ತೊಗೊಂಡೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತು ಇನ್ನೊಂದೇನೆಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಸ್ಟ್ರೆಸ್ ಆಗಿ ಮನೆಗೆ ಬಂದಿರೋರು ಮಲಗೋಕ್ಕೂ ಮುಂಚೆ ಒಂದು ಟಬ್ಬಲ್ಲಿ ಉಪ್ಪು ನೀರನ್ನು ಇಟ್ಟು ಕಾಲನ್ನು ಇಟ್ಟು ಬಾಡಿಲಿರೋ ಬ್ಲಾಕೇಜಸ್ಸು, ನನ್ನ ಸ್ಟ್ರೆಸ್ಸು ಎಲ್ಲ ನೀರಿಗೆ ಹರಿದೋಗ್ತಾ ಇದೆ ಅಂತ 15 to 20 minutes ಮಾಡಿ ನಿದ್ದೆ ಮಾಡಲಿ. ಯಾಕಂದರೆ ನೀವು ಅದೇ ಸ್ಟ್ರೆಸ್ಸಲ್ಲಿ ಬಂದು ಮಲಗಿದ್ರೆ ಖಂಡಿತ ನಿದ್ದೆ ಬರೋಲ್ಲ, ನೆಕ್ಸ್ಟ್ ಡೇನೂ ಹಾಳಾಗುತ್ತೆ. ಸೊ ಜಸ್ಟ್ ಈ ಒಂದು ಸಣ್ಣ ಟೆಕ್ನಿಕ್ಕು, ಇಲ್ಲ ಶವರ್ ತಗೊಳ್ಳೋ ಅಂಥದ್ದು. ಯಾಕಂದರೆ ನೀರಿಗೆ ನಮ್ಮ ಎನರ್ಜಿ ಸಿಸ್ಟಮನ್ನು ಕ್ಲೆನ್ಸ್ ಮಾಡೋ ಎನರ್ಜಿ ಇದೆ. ಆದ್ದರಿಂದ ನೀವು ಯಾವಾಗ ಶವರ್ ತೊಗೊಂಡು ಫ್ರೆಶ್ ಅಪ್ ಆಗ್ತೀರಾ, ಎಲ್ಲ ನೆಗೆಟಿವ್ಸು ಥಾಟ್ಸು ಎಲ್ಲ ರಿಫ್ರೆಶ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿದ್ದೆ ಮಾಡಿದಾಗ ನಿಮ್ಗೆ, ಯಾಕಂದರೆ ನಿದ್ದೆ ಒಂದರಿಂದನೇ ನಮಗೆಲ್ಲದಕ್ಕೂ ರೆಸ್ಟ್ ಸಿಗೋದು, ಮೈಂಡ್ಗೂ ಬಾಡಿಗೂ ಮನಸ್ಸಿಗೂ ಅಲ್ವಾ. ನಿದ್ದೆ ಒಂದರಿಂದನೇ ಎಲ್ಲದೂ ರಿಫ್ರೆಶ್ ಆಗುತ್ತೆ, ಎಲ್ಲನೂ ಕಾಮ್ ಆಗುತ್ತೆ, ಸಿಚುವೇಶನ್ನು ಹ್ಯಾಂಡಲ್ ಆಗುತ್ತೆ. ಆದ್ದರಿಂದ ಸೊ ನಿದ್ದೆ ಚೆನ್ನಾಗಿ ಮಾಡೋದನ್ನು ಕಲ್ತ್ಕೊಳ್ಳಿ. ಮತ್ತು ನೀವು ಯಾವಾಗ ಇಮಿಡಿಯೇಟಾಗಿ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಬಲಗಡೆ ಮೂಗಲ್ಲಿ ತುಂಬ ಉಸಿರಾಡ್ತಿರ್ತಾರೆ, ಮತ್ತು ಆ ಉಸಿರು ತುಂಬ ಬಿಸಿ ಇರುತ್ತೆ. ಆ ಟೈಮಲ್ಲಿ ಲೆಫ್ಟ್ ನೋಸಿಂದ ಉಸಿರಾಡೋಕ್ಕೆ ಪ್ರಯತ್ನ ಪಡಿ ಇಮಿಡಿಯೇಟಾಗಿ. ಇದೆಲ್ಲ ಇಮಿಡಿಯೇಟ್ ರಿಲೀಫು, ಮರ್ಮ ಪಾಯಿಂಟ್ಸು. ಶವರ್ ಅನ್ನೋದು ಮನೆಗೆ ಬಂದ ಮೇಲೆ ಆಗುತ್ತೆ. ಸೊ ಉಸಿರಾಟ ಈ ಲೆಫ್ಟ್ ನೋಸಿಂದ ಅಟ್ಲೀಸ್ಟ್ 11 times, ರೈಟ್ ನೋಟ್ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ನೋಸಲ್ಲಿ ಮಾತ್ರ 11 times ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿದಾಗ ಸಬ್ಕಾನ್ಷಿಯಸ್ ಲೆವೆಲು ಸ್ವಲ್ಪ ಕಾಮ್ ಆಗುತ್ತೆ. ಈ ಪಾಪಪ್ ಆಗ್ತಾ ಇರೋಂಥದ್ದು ಮತ್ತು ಹಾರ್ಟ್ ಬೀಟ್ ಪಲ್ಪೇಷನ್ ಜಾಸ್ತಿ ಆಗಿರೋದು ಇದೆಲ್ಲನೂ ಕಾಮ್ ಆಗುತ್ತೆ. ಸೊ ಈ ವೇನಲ್ಲಿ ಸಣ್ಣ ಸಣ್ಣ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಇಮಿಡಿಯೇಟಾಗಿ ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ಇನ್ನು ಈ ಒಂದು ಡ್ರಗ್ಲೆಸ್ ಥೆರಪಿ ಅಂತ ಬಂದಾಗ ಬೇರೆ ಯಾವ ರೀತಿಯಲ್ಲಿ ಸ್ಟ್ರೆಸ್ ರಿಲೀಫ್ ಮಾಡ್ಕೊಬೋದು ನಾವು? ಡ್ರಗ್ಲೆಸ್ ಥೆರಪಿ ಅಂತ ಬಂದಾಗ ಮೇಯ್ನಾಗಿ ನೀವು ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಏನಕ್ಕೆ ಸ್ಟ್ರೆಸ್ ತೊಗೋತಾ ಇದ್ದೀರಾ, ನಿಮ್ಗೆ ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆಯಾ, ಹಣ ಕಳ್ಕೊತಾ ಇದ್ದೀರಾ, ರಿಲೇಷನ್ಶಿಪ್ ಕಳ್ಕೊತಾ ಇದ್ದೀರಾ, ಇಲ್ಲ ನೀವೇನಾದರೂ ಇನ್ವೆಸ್ಟ್ ಮಾಡಿರೋದನ್ನ ಮತ್ತೆ ಪಡೆಯೋಕ್ಕಾಗಲ್ಲ ಅನ್ನೋ ಒಂದು ಭಯದಿಂದ, ಯಾಕಂದರೆ ಫಿಯರ್ ಇದ್ದೇ ಇರುತ್ತಲ್ವ ಅದು. ಸೊ ಅದರಿಂದ ಆಗ್ತಾ ಇದೆ ಅಂದರೆ ನೀವು ಏನು ಸಿಚುವೇಶನಲ್ಲಿದ್ದೀರಾ ಫಸ್ಟು ಅದನ್ನು ತಿಳ್ಕೊಳ್ಳಿ. ಡೆಫಿನೆಟಾಗಿ ಅದನ್ನು ತಿಳ್ಕೊಂಡ್ಮೇಲೆ ಸ್ಟ್ರೆಸ್ಸಿಂದ ಹೊರಗಡೆ ಬರೋದು ತುಂಬ ಸುಲಭ. ನಾನು ಯಾಕೆ ಈ ಥರ ಮಾಡ್ತೇನೆ, ಯಾಕಂದರೆ ಸಡನ್ನಾಗಿ ಯಾರಿಗೂ ಸ್ಟ್ರೆಸ್ ಅನ್ನೋದು ನಾವು ಇನ್ವೈಟ್ ಮಾಡ್ಕೊಳ್ಳೋ ಅಂಥದ್ದು, ಅದಾಗ ಅದು ಬರೋದಲ್ಲ, ನಾವು ತೊಗೊಳ್ಳೋ ಅಂಥದ್ದು. ಈಗ ನಾವು ಹೇಳ್ದಂಗೆ ಒಂದು ಮಗುನೂ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡುತ್ತೆ, ಒಬ್ರು ಏಜ್ ಆದವರು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಾರೆ, ಅವ್ರವ್ರಿಗೆ ಬಿಟ್ಟಿದ್ದು ಹೇಗೆ ಅಂತ. ಸೊ ನೀವು ಯಾಕೆ ಈ ಥರ ಹ್ಯಾಂಡಲ್ ಮಾಡ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಒನ್ಸ್ ಆ ರೂಟ್ ಕಾಸನ್ನು ಫೈಂಡ್ ಔಟ್ ಮಾಡಿ ಅದರಿಂದ ಹೊರಗಡೆ ಬಂದಾಗ ಈ ವೇನಲ್ಲಿ ನೀವು ನಿಮ್ಮನ್ನು ಆ ಸ್ಟ್ರೆಸ್ಸಿಂದ ಹೊರಗಡೆ ತಗೊಬರ್ಬೋದು. ಇನ್ನು ಕೆಲವರು ಗೃಹಿಣಿಯರೇ ಆಗಿರಬಹುದು ಅಥವಾ ಯಾರೇ ಆಗಿರಬಹುದು, ತುಂಬಾ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಟೆನ್ಷನ್ ಮಾಡ್ಕೊಂತಾರೆ. ಅದರಿಂದ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಕೂಡ ಆಗಬಹುದು, ಪ್ರತಿಯೊಂದು BP ಪ್ರಾಬ್ಲಮ್, ಅದು ನಾರ್ಮಲ್ ಆಗೋಗಿದೆ ಈಗ. ಖಂಡಿತ ತುಂಬಾ ಪ್ರಾಬ್ಲಮ್ಸ್ಗಳಾಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನು ಒತ್ತಡ ತಗೊಂತಾರೆ ಅಂತ ಮಹಿಳೆಯರು ಮನೇಲಿರುವಂಥವ್ರು ಯಾವ ರೀತಿ ಅವರು ಕೆಲಸ ಆಗಿರ್ಬೋದು, ಒಂದು ಕೆಲಸ ಪರ್ಫೆಕ್ಟ್ ಆಗಿ ಆಗ್ಬೇಕು, ಈ ಟೈಮಿಗೆ ಆಗಿಲ್ಲ ಅಂದ್ರೆ ಕೆಲವರು ಟೆನ್ಷನ್, ಅಯ್ಯೋ ನಂದು ಈ ಟೈಮಿಗೆ ಆಗ್ತಾ ಇತ್ತು ಬಟ್ ಆಗಿಲ್ಲ, ಈ ಟೈಮಿಗೆ ಲೇಟ್ ಆಗೋಯ್ತು ಅನ್ನೋದಕ್ಕೋಸ್ಕರನೂ ಕೂಡ ತಲೆ ಕೆಡಿಸ್ಕೊಳ್ಳೋರಿದ್ದಾರೆ. ಸೊ ಅಂಥವ್ರು ಮಹಿಳೆಯರು ಏನು ಮಾಡಬೇಕಾಗುತ್ತೆ? ನೀವು ಕೇಳಿರೋದು ತುಂಬ ಒಳ್ಳೆ ಪ್ರಶ್ನೆ. ಯಾಕಂದರೆ ಗೃಹಿಣಿಯರಿಗೆ ಅದನ್ನ ನಾವು ಫಸ್ಟೇ ಹೇಳಿದ್ವಿ, ಆ ಟೈಮ್ಗೆ ಆಗ್ಬೇಕಂದ್ರೆ ಅದು ಆಗೇ ಬಿಡಬೇಕು, ಇಲ್ಲ ಅಂದರೆ ಅವ್ರು ಮೆಸ್ಸಪ್ ಮಾಡ್ಕೊಂಡ್ಬಿಡ್ತಾರೆ, ಅಲ್ಲ ಮೆಸ್ಸಪ್ ಆಗೋಗ್ಬಿಡುತ್ತೆ ಎಲ್ಲಾನು. ಸೊ ಅಂಥ ಟೈಮಲ್ಲಿ ನೀವು ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ, ಕೌಂಟ್ ಡೌನ್ ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತಾ ಅಂತ. ಡೆಫಿನೆಟ್ಲಿ ಆಗುತ್ತೆ. 5 4 3 2 1 ಸ್ವಲ್ಪ ಕೌಂಟ್ ಡೌನ್ ಮಾಡಿ ರಿಲ್ಯಾಕ್ಸಾಗಿ ಕೂತ್ಕೊಂಡು ಆ ಟೈಮ್ಗೆ ಆಗಬೇಕಾಗಿರೋಂಥ ಕೆಲಸನ ಶಿಫ್ಟ್ ಮಾಡ್ಕೋಬೋದಾ ಅಂತ ನೋಡಬೇಕಾಗುತ್ತೆ. ಒಂದು ವೇಳೆ ನೀವು ಅದನ್ನು ಈವ್ನಿಂಗ್ ಟೈಮ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆದರೆ ಅಥವಾ ಬೆನಿಫಿಟ್ಸ್ ಇದ್ದರೆ, ಇಲ್ಲ ಆ ಟೈಮ್ಗೆ ಓಕೆ ನಾವು ಇದನ್ನು ಈವ್ನಿಂಗ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದಿದ್ರೆ ಡೆಫಿನೆಟ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಪ್ಯಾನಿಕ್ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ಮಾಡೋ ಕೆಲಸನೂ ಮಾಡೋಕ್ಕಾಗಲ್ಲ. ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಮನೆಯಿಂದ ಹೊರಗಡೆ ಹೋಗೋರ ಕೈಯಲ್ಲೂ ಬಯಸ್ಕೋತಾರೆ ಪಾಪ, ಅವರು ಡೇನೂ ಸ್ಪಾಯ್ಲ್ ಆಗುತ್ತೆ, ನಿಮ್ಮ ಡೇನೂ ಸ್ಪಾಯ್ಲ್ ಆಗುತ್ತೆ. ಆದ್ದರಿಂದ ಸೊ ನೀವು ಯಾವ ಕೆಲಸ ಮಿಸ್ ಆಗಿದೆಯೋ ಅದನ್ನು ಈವ್ನಿಂಗ್ ಮಾಡ್ಕೋಬೋದಾ, ಅಂದರೆ ಯಾರು ಇಲ್ದಿದ್ದಾಗ ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ಮಾಡ್ಕೋಬೋದಾ, ಈ ಥರ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡ್ಬೋದು. ಇಲ್ಲ ಒಂದು ಗ್ಲಾಸ್ ಆಫ್ ವಾಟರ್ನ ತಗೊಂಡು ಐ ಆಮ್ ಕಾಮ್, ಐ ಆಮ್ ಹೆಲ್ದಿ ಅಂತ ಹೇಳಿಬಿಟ್ಟು ಕುಡಿದ್ರೆ ಡೆಫಿನೆಟ್ಲಿ ತುಂಬ ಒಳ್ಳೆಯದು, ಒಳ್ಳೆ ಟೆಕ್ನಿಕ್ಕು. ಹಂಗೂ ಆಗಲಿಲ್ವಾ, ನೀವು ಓನ್ಲಿ ಲೇಡೀಸು ಮತ್ತು ಹೌಸ್ ವೈಫ್ಸ್ ಅಂತಲ್ಲ, ಆಫೀಸಲ್ಲೂ ತುಂಬ ಜನಕ್ಕೆ ಈ ಥರ ಆಗುತ್ತೆ. ಸೊ ಒಂದು ಪೇಪರ್ ತೊಗೊಳ್ಳಿ, ಪೆನ್ ತೊಗೊಳ್ಳಿ, ನಿಮ್ಗೆ ಏನಕ್ಕೆ ಸ್ಟ್ರೆಸ್ ಆಗ್ತಾ ಇದೆ, ಏನಕ್ಕೆ ಭಯ ಆಗ್ತಾ ಇದೆ, ಏನಕ್ಕೆ ಈ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಎಲ್ಲ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಬಿಸಾಕ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಬಿಡಿ. ತುಂಬ ಒಳ್ಳೆ ಟೆಕ್ನಿಕ್ ಇದೆ. ಯಾಕಂದರೆ ನಮ್ಮ ಮೈಂಡಲ್ಲಿ ಏನು ರನ್ ಆಗ್ತಾ ಇರುತ್ತೆ ಅದನ್ನು ಆಚೆ ಹಾಕೋದು ತುಂಬ ಇಂಪಾರ್ಟೆಂಟ್. ನಾವು ಒಳಗಡೆನೇ ಇಟ್ಕೊಂಡ್ರಾಗ ಏನಾಗುತ್ತೆ, ಇನ್ನೂ ಪಾಪಪ್ ಆಗ್ತಾ ಇರುತ್ತೆ.
ನೀವು ಒಂದ್ಸಲ ನಿಮ್ಮ ಟೆನ್ಷನನ್ನು ಪೇಪರಲ್ಲಿ ಬರೀಲಿ, ಎಷ್ಟು ಕಡಿಮೆ ಆಗುತ್ತೆ ಅಂತ ಚೆಕ್ ಮಾಡಿ. ಸೊ ಈ ಥರ ಒಂದು ರೋಲ್ ಮಾಡಿ ಸ್ಮ್ಯಾಶ್ ಮಾಡಿ ಡಸ್ಟ್ಬಿನ್ಗೆ ಎಸೆಯೋದ್ರಿಂದ ತುಂಬ ಯೂಸ್ ಇದೆ. ಇನ್ನು ಒಂದು ಸ್ಟ್ರೆಸ್ ತುಂಬ ಅತಿಯಾಗಿ ಸಣ್ಣ ಪುಟ್ಟ ವಿಚಾರಗಳಿಗೂ ನಮಗೆ ಒತ್ತಡ ಆಗ್ತಾ ಇದೆ ಅನ್ನೋರಿಗೆ ಹೃದಯ ಸಂಬಂಧಿ ಕಾಯಿಲೆಗಳೇನಾದರೂ ಬರುತ್ತಾ, ಹೇಗೆ? ಖಂಡಿತವಾಗ್ಲೂ ಈಗ ನಾವು ಹೇಳಿದ್ವಲ್ಲ, ತುಂಬ ಜನ ಒಂದು ನ್ಯೂಸನ್ನು ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿರೋ ಚಾನ್ಸಸ್ ಇದೆ. ಯಾಕಂದ್ರೆ ಸ್ಟ್ರೆಸ್ ತಗೊಬಿಟ್ರು, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಹೇಳಿ. ಅದೇ ಪ್ರಾಬ್ಲಮ್ ಹೇಳ್ತಾ ಇರೋದು. ಹ್ಯಾಂಡಲ್ ಮಾಡೋ ಸಿಚುವೇಶನ್ನ ನೀವು ಓವರ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು, ರಾಜ್ಕುಮಾರ್ ಅವರು ತುಂಬಾ ಜನ ಅದರಿಂದ ತುಂಬಾನೇ ಭಯ ಬಿದ್ದೋಗಿದ್ದಾರೆ. ಓಕೆ, ಸೊ ಆ ಥರ ಅಂಥ ಟೈಮಲ್ಲಿ ಸಿಚುಯೇಷನ್ನು ನಿಮ್ಮ ಕೈ ಮಿತಿ ಮೀರ್ದಿರೋ ಹಾಗೆ ನೋಡ್ಕೋಬೇಕು. ಯಾಕಂದರೆ ನೀವು ಫ್ಯಾಮಿಲಿಲಿ ಇರ್ತೀರ, ನಿಮ್ಗೇನಾದರೂ ಆದರೆ ಆ್ಯಕ್ಚುಲಿ ಒಂದು ಪರ್ಸನ್ ಫ್ಯಾಮಿಲಿಲಿ ಏನಾದರೂ ಆಯ್ತು ಅಂದರೆ ಅವ್ರೊಬ್ರಿಗಾಗಲ್ಲ, ಫ್ಯಾಮಿಲಿಗೆ ಆಕ್ಸಿಡೆಂಟ್ ಆದಂಗೆ ಅದು ಏನೇ ಇರ್ಬೋದು. ನಾಟ್ ಓನ್ಲಿ ರೋಡಲ್ಲಿ ಆಕ್ಸಿಡೆಂಟ್ ಆಗಬೇಕು ಅಂತ ಅಲ್ಲ, ಈಗ ಒಬ್ಬರು ಸುಮ್ಮನೆ ಜ್ವರ ಬಂದು ಹಾಸ್ಪಿಟ್ಲಿಗೆ ಜಾಯ್ನ್ ಆದಂದ್ರೆ ಮನೆಯಲ್ಲಿ ಎಂಥ ಪರಿಸ್ಥಿತಿ ಇರುತ್ತೆ ಅಲ್ವಾ, ಎಷ್ಟು ಇಂಬ್ಯಾಲೆನ್ಸಸ್ ಆಗುತ್ತೆ. ಆದ್ದರಿಂದ ಆ ಥರದಕ್ಕೆಲ್ಲ ಚಾನ್ಸಸ್ ಕೊಡದೆ ನಿಮ್ಮ ಮೈಂಡನ್ನು, ನಿಮ್ಮ ಬಾಡಿನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ನಿಮ್ಗೆ ಏನು ಅವಶ್ಯಕತೆ ಇದೆ ಆ ಪ್ರಾಕ್ಟೀಸಸ್ಸನ್ನು ಮಾಡೋದು ಇಂಪಾರ್ಟೆಂಟ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಸ್ಟ್ರೆಸ್ ಬಗ್ಗೆ ಏನು ಹೇಳ್ತೀರಾ? ಸ್ಟ್ರಾಂಗ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಲೀಡ್ಸ್ ಟು ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್. ಯಾಕಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ನಿಮ್ಮನ್ನು ನೀವು ಯಾವ ಥರ ಹ್ಯಾಂಡಲ್ ಮಾಡ್ಕೋಬೋದು ಅಂತ ಒಂದನ್ನು ಕಲ್ತ್ಬಿಟ್ರೆ ಡೆಫಿನೆಟಾಗಿ ನೀವು ನಿಮ್ಮ ಲೈಫನ್ನು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಅದನ್ನು ಕಲೀರಿ, ಕಾಮಾಗಿರೋದನ್ನು ಕಲೀರಿ, ಯಾವಾಗಲೂ ಬ್ರೀದ್ ಇನ್ ಬ್ರೀದ್ ಔಟನ್ನು ಕಲೀರಿ. ನಿಮ್ಮ ಉಸಿರಾಟನ ಚೆಕ್ ಮಾಡ್ತಾಯಿರಿ, ಯಾವಾಗ ಉಸಿರು ಬಿಸಿ ಆಗ್ತಾ ಇದೆ ಆ ಟೈಮಲ್ಲೇ ಕಾಮ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ. ಡೆಫಿನೆಟ್ಲಿ ಇದು ನಿಮ್ಮ ಬಾಡಿ, ನಿಮ್ಮ ಮೈಂಡ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಮ್ಯವರೇ, ಇಷ್ಟೊತ್ತು ನೀವು ಕಾರ್ಯಕ್ರಮದಲ್ಲಿದ್ದು ಒತ್ತಡದಿಂದ ಮುಕ್ತಿ ಹೇಗೆ ಪಡ್ಕೊಳ್ಳೋದು ಅನ್ನೋ ವಿಚಾರವಾಗಿ ಸಾಕಷ್ಟು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸೊ ಎಲ್ಲರಿಗೂ ಧನ್ಯವಾದ. ಶುಭ ಸಂಜೆ.